ನಡವಳಿಕೆ ಶಾಸಕರ ನಡವಳಿಕೆ ಬಗ್ಗೆ ಮಾತು ಅವ್ರು ಆಡಿದ್ದು ಅವ್ರು ನೋಡಿದಾಗ ಅವರ ನಡವಳಿಕೆ ನೋಡಿದಾಗ ಕೈ ಮುಗಿಯೋಣ. ಬಿಜೆಪಿ ಇಡೀ ದಿನ ತಾವು ಕಾದ್ರೆ ಆದ್ರೆ ಅವ್ರನ್ನ ಸಮರ್ಥನೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ನಮಗೆ ಕೆಂಪೇಗೌಡ ಜಯಂತಿ ನಾವು ಇನ್ನೂ ಕಾಯ್ತೀನಿ. ಈಗ ಇಲ್ಲಿವರೆಗೆ ಒಂದು ನಿಮಿಷ 2 ಪತ್ರ ಬರೆದಿದ್ದಾರೆ. 2 ಪತ್ರದ ಮುಖಾಂತರವೇ ಅವ್ರು ಕೊಟ್ಟಂತ ಆಹ್ವಾನಕ್ಕೆ ನಾನು ಉತ್ತರ ಕೊಟ್ಟಿದ್ದೇನೆ. ನಾನು ಪತ್ರ ಬರೆದಕ್ಕೆ ಅವರಿಂದ ಉತ್ತರ ಇಲ್ಲಿವರೆಗೆ ಬಂದಿಲ್ಲ. ಬಂದು ಅವರೇನಾದರೂ ಜನಗಳ ಮಧ್ಯಕ್ಕೆ ಬಂದು ರೈತರ ಜೊತೆಲಿ ಕೂತು ಚರ್ಚೆ ಮಾಡೋದಾದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ, ನಾನು ಬರ್ಲಿಕ್ಕೆ ತಯಾರಾಗಿದ್ದೀನಿ ರೈತರ ಜೊತೆ. ಆದರೆ ನೆನ್ನೆ ದಿನ ಯಾವ ರೀತಿ ಘಟನೆ ನಡೆದಿದೆಯಲ್ಲ, ಘಟನೆ ನಮಗೆ ರೆಡ್ ಕೆಂಪು ಔಟ, ಆ ರೆಡ್ ಝೋನ್ ಅಂದರೆ ಪಕ್ಕಪ್ಪ ಅಲ್ಲಿ ಬಂದಂತರಿಗೆ ಅವ್ರಿಗೆ ನಾನು ಇರಲ್ಲ. ಅದಕ್ಕೆಂದ್ರೆ ಕೆಲವು ಟೈಮ್ ಹೇಳ್ತಾ ಇದ್ರು, ಎಲ್ಲ ಬಂದರು, ನಾವು ಕೂಲಿ ಕೆಲಸ ಮಾಡೋರು, ನಮ್ಗೆ ಯಾವುದು ಭೂಮಿ ಇಲ್ಲ, ದುಡ್ಡು ಕೊಡ್ತೀವಿ ಅಂದ್ರು ಬಂದಿದ್ದೀವಿ, ಊಟ ಹಾಕ್ತೀವಿ ಅಂದ್ರು ಬಂದಿದ್ದೀವಿ ಅಂತ ಪಾಪ ಹೆಣ್ಮಕ್ಳು ಹೇಳ್ತಾ ಇದ್ರು. ಆ ಕೂಲಿ ಕೆಲಸ ಮಾಡೋರನ್ನೆಲ್ಲ ಕರ್ಕೊಂಬಂದಲ್ಲಿ ಧಿಕ್ಕಾರ ಕೂರಿಸೋದಕ್ಕೆ ಪಾಪ ಬಂದವ್ರಿಗೆ ಬಹಳ ದಿನಕ್ಕೆ ವಿಷಯವೇ ಗೊತ್ತಿಲ್ಲ. ನಾನು ನನಗೆ ಆಹ್ವಾನ ಕೊಟ್ರೆ ಅಲ್ಲಿ ರೈತರ ಸಮ್ಮುಖದಲ್ಲಿ ಆಹ್ವಾನ ಕೊಟ್ರೆ ಯಾರು ನಿಜವಾದ ರೈತರು ಖಾತೆ ಹೋಲ್ಡರ್ಸ್ ಇದ್ದಾರೆ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದಕ್ಕೆ ಈಗಲೂ ಕರೆದ್ರೆ ಅವ್ರು ಯಾವಾಗ ಕರೆದ್ರು ಅಲ್ಲಿ ಬರ್ಲಿಕ್ಕೆ ತಯಾರಿದೆ. ಶೋಧನಾ ಸಮಿತಿ ಸಭೆ ಇದರಲ್ಲಿ ವರದಿಯಲ್ಲಿ ಜೆಡಿಎಸ್ ನ 8 ಜನ ನೋಡಿ, ನಾನೀಗ ಆಗಲೇ ಹೇಳಿದ್ದೀನಿ, ಅಡ್ಡ ಮತದಾನದ ಬಗ್ಗೆ ಯಾವುದೇ ರೀತಿಯ ಅದಕ್ಕೆ ದೊಡ್ಡ ಮಹತ್ವ ಕೊಡೋದು ಬೇಕಾಗಿಲ್ಲ. ಅದನ್ನ ಅಲ್ಲಿಗೆ ಕೈ ಬಿಡಿ ಅಂತ ಹೇಳಿ ನಾನು ಮಾರನೇ ದಿವಸ ಹೇಳಿದ್ದೇನೆ. ಅದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಅವಶ್ಯಕತೆ ಇಲ್ಲ. ಶಾಸಕರ ಅಡ್ಡ ಮತ ನಿಮ್ಮ ನಾಯಕತ್ವ ಪ್ರಶ್ನೆ ಮಾಡುವಂತದ್ದು ಅಂತ ಸರ್ ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ. ಯಾರು ಹೇಳೋದು? ಪ್ರಿಯಾಂಕಾ ಖರ್ಗೆ ಸರ್. ಈಗ ಅವರದೇ ಶಾಸಕರನ್ನ ಅವ್ರ ನಾಯಕತ್ವದ ಬಗ್ಗೆ ಪ್ರಶ್ನೆ ಮಾಡಿದ್ರು. ಅವ್ರ ಪಕ್ಷದಲ್ಲಿ ಏನೇನಾಗಿದೆ, ಅವ್ರ ಪಕ್ಷದಲ್ಲಿ ಏನೇನಾಗಿದೆ, ಯಾವ ಸಂದರ್ಭದಲ್ಲಿ ಏನೇನು ಚರ್ಚೆ ಕೊಟ್ಟವ್ರೆ, ಎಷ್ಟು ಜನ, ಎಷ್ಟು ವ್ಯಕ್ತಿಗಳು, ಬೇರೆ ರಾಜ್ಯದ ಬೇಡ, ಕರ್ನಾಟಕದೊಳಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ನಾಟಕ ನಡೀತಲ್ಲ 3 ವರ್ಷದಿಂದ, ಆಗ ಯಾರ್ಯಾರು ಏನೇನು ಹೇಳಿಕೆಗಳು ಕೊಟ್ಟರು, ಅವರಲ್ಲಿ ಎಷ್ಟು ವಿಶ್ವಾಸ ಇತ್ತು. ಈಗ ಕೇಳ್ತೀನಿ 10 ಜನ 12 ಜನ ಮಂತ್ರಿಗಳಿದಿರಲ್ಲಪ್ಪ, ನಿಮ್ಮಲ್ಲಿ ಏನಾದರೂ ವಿಶ್ವಾಸ ಇದೆಯಾ? ನಿಮ್ಮ 13 ಜನದಲ್ಲಿ ಕ್ಯಾಬಿನೆಟ್ನಲ್ಲಿ ನಿಮಗೆ ವಿಶ್ವಾಸ ಇಲ್ಲ, ಒಬ್ರಿಗೊಬ್ಬರಿಗೆ ವಿಶ್ವಾಸ ಕೊರತೆ ಇದೆ. ನಿಮ್ಗೆ ಯಾವ ನೈತಿಕತೆ ಇದೆ? ಪ್ರಿಯಾಂಕಾ ಖರ್ಗೆ ಸ್ವಲ್ಪ ಮಾತು ಕಡಿಮೆ ಮಾಡಿ ಕೆಲಸ ಮಾಡಲಿ. ಹೋಮ್ ಮಿನಿಸ್ಟರ್ ಏನಿದ್ದಾರೆ ಕೆಲಸ ಸರಿಯಾಗಿ ಮಾಡಲಿ. 2 ಖಾತೆ ಇಟ್ಕೊಂಡು ಬರೀ ಹೇಳಿಕೆ ಕೊಟ್ಟರಾಗಲ್ಲ, ವೀರಾವೇಶದ ಮಾತು. ಅದರಿಂದ ಮೊದಲು ಹೋಮ್ ಮಿನಿಸ್ಟ್ರಿನಲ್ಲಿ ಏನೇನು ಸಮಸ್ಯೆಗಳಿದೆ, ಅದಕ್ಕೆ ಏನು ಮಾಡಬೇಕು ಅನ್ನೋದು ಅದರ ಬಗ್ಗೆ ಗಮನ ಕೊಡಲಿ. RSS ಬಗ್ಗೆ ಇನ್ನೊಂದು ಬಗ್ಗೆ ನಾವು ಮಾತಾಡಿದ್ದೀವಿ ಬೇಕಾದಷ್ಟು ಸಲ. ಆದರೆ ಅದು ಬಿಟ್ಟು ಇವತ್ತಿಲ್ಲೇನಿದೆ ಪರಿಸ್ಥಿತಿ ಅದನ್ನು ಸರಿಪಡಿಸೋದಕ್ಕೆ ನಿಮ್ಮ ಹೋರಾಟ ಮಾಡಪ್ಪ. ಸರ್, ನಿಮ್ಮ ಕಾರ್ಯಕರ್ತರು ಬಂಧನ ಮಾಡಿದ್ದಾರೆ ಈಗ ಚಿಕ್ಕಬಳ್ಳಾಪುರದಲ್ಲಿ. ಅಲ್ಲಿ ಚಪ್ಪಲಿ ಎಸ್ತರು ಒಂದು ಕಾರಣಕ್ಕೋಸ್ಕರ ಕಾನೂನು ವ್ಯಾಪ್ತಿ